ಸಿಕ್ಕಾಪಟ್ಟೆ ಸ್ಯಾರಿಗಳನ್ನು ಯೂಸ್ ಮಾಡ್ತಾಯಿದ್ದೆ. ಹೊರಗಡೆ ಎಲ್ಲಾದರೂ ಹೋದ್ನೆ ಅಂತಂದರೆ ಸ್ಯಾರಿನ ಹಾಕ್ಕೊಂಡು ಹೋಗ್ತಾಯಿದ್ದೆ. ಬಟ್ ಇವಾಗ ಸೀರೆ ಅಂತೂ ನಾನು ಉಟ್ಕೊಳ್ಳೋದೇ ಅಪರೂಪ ಆಗ್ಬಿಟ್ಟಿದೆ. ಇನ್ನೊಂದು ರೋಲ್ ಅದು ಹಂಗೆ ತಿನ್ನಬಾರ್ದು, ನೀವು ಒಳಗಿಟ್ಟು ಕೈ ಹಿಡ್ಕೊಂಡು ತಿನ್ಬೇಕದು ಆಗಲ್ಲಲ್ವ. ಸೊ ಈ ಥರ ಕೇಕ್ಗಳನ್ನು ತಿನ್ನಿಸ್ಬೋದು ಆರಾಮ್ಸೆ ಆಗಿ. ಚಿಕ್ಕದು ಜಿರಳೆ ಒಳಗಿನ ಹೊರಗೆ ಬಂತು ನೋಡಿ, ಎಷ್ಟು ಸಣ್ಣ ಸಣ್ಣ ಜಿರಳೆ ಇಲ್ಲಿಂದ ಬಂತು ಅಂದರೆ. ಹಾಗಾಗಿ ನನ್ನ ಮೈಮಿಗೆ ಇರ್ಬಂತ ಇದು ಹೊಡಿಲಿ ಬೇಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 1:30 ಆಗ್ತಾ ಇದೆ. ಸೊ ಇಷ್ಟೊತ್ತನ ಮನೆ ಕೆಲಸ ಆಯಿತು, ಆ್ಯಂಡ್ ಕ್ಲೀನಿಂಗು, ಬಟ್ಟೆ ವಾಶು, ಆ್ಯಂಡ್ ಮಧ್ಯಾಹ್ನದ ಅಡುಗೆ ಕಂಪ್ಲೀಟಾಗಿ ಮಾಡಿದ್ಮೇಲೆ ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿರೋದು. ಸೊ ಸ್ವಲ್ಪ ಹೊರಗಡೆ ಹೋಗಿ ಬರೋದಿತ್ತು, ಆ್ಯಂಡ್ ಹಾಗಾಗಿ ಇವತ್ತು ಸ್ಯಾರಿನ ಹಾಕ್ಕೊಂಡಿದ್ದೀನಿ. ದಿನ ಹಾಲು ಡ್ರೆಸ್ ಹಾಕ್ಕೊಂಡು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಇನ್ನೊಂದು ಸ್ಯಾರಿ ಯೂಸ್ ಆಗ್ತಾನೇ ಇಲ್ಲ. ನಾನು ಮೊದಲು ಸಿಕ್ಕಾಪಟ್ಟೆ ಸ್ಯಾರಿಗಳನ್ನು ಯೂಸ್ ಮಾಡ್ತಾಯಿದ್ದೆ. ಹೊರಗಡೆ ಎಲ್ಲಾದರೂ ಹೋದ್ನೆ ಅಂತಂದರೆ ಸ್ಯಾರಿನ ಹಾಕ್ಕೊಂಡು ಹೋಗ್ತಾಯಿದ್ದೆ. ಬಟ್ ಇವಾಗ ಸೀರೆ ಅಂತೂ ನಾನು ಉಟ್ಕೊಳ್ಳೋದೇ ಅಪರೂಪ ಆಗ್ಬಿಟ್ಟಿದೆ. ಇನ್ನೊಂದು ಮೊದಲು ಬಂದಿರೋ ಬ್ಲೌಸ್ಗಳೆಲ್ಲ ಇವಾಗ ಬರ್ತಾನೆ ಇಲ್ಲ. ಹಾಗಾಗಿ ಎಷ್ಟೊಂದು ಸೀರೆಗಳನ್ನು ನಾನು ಉಟ್ಕೊಳ್ಳೋದೇ ಅಷ್ಟೇ ಇಟ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಏನು ಮಾಡಬೇಕು ಅಂತ ಅನ್ನೋದೊಂದು ಟೆನ್ಷನ್ನು. ಆ್ಯಂಡ್ ತೊಗೊಳ್ಳುವಾಗ ನಾವು ಅಷ್ಟೊಂದು ಈಗ ರೇಟ್ ನೋಡಲ್ಲ. ಸೊ ಸಡನ್ಲಿಯಾಗಿ ತೊಗೊಂಡ್ಬಿಡ್ತೀವಿ, ಆಮೇಲೆ ಹೊಲಿಸ್ಕೋತೀವಿ. ಮುಂದೆ ಬರುತ್ತೋ ಬರಲ್ವೋ ಅನ್ನೋದನ್ನು ಕೂಡ ನಾವು ಗಮನಕ್ಕೆ ಇರಲ್ಲ. ಹಾಗಾಗಿ ಬ್ಲೌಸ್ ಒಳಗಡೆ ಮಾಯ ಕೂಡ ನಾನು ಜಾಸ್ತಿ ಬಿಟ್ಟಿಲ್ಲ. ಆ್ಯಂಡ್ ಹಾಗಾಗಿ ಎಷ್ಟೊಂದು ಸೀರೆಗಳು ಬ್ಲೌಸ್ ಇಲ್ಲದೇ ಅಷ್ಟೇ ಕೂತ್ಕೊಂಡ್ಬಿಟ್ಟಿದೆ. ಅದಕ್ಕೆ ಒಂದು ಸ್ವಲ್ಪ ನನಗೆ ಬ್ಲೌಸ್ಗಳು ಬೇಕಾಗಿತ್ತು. ಹಾಗಾಗಿ ತೊಗೊಂಬರೋದಕ್ಕಂತ ಹೇಳ್ಬಿಟ್ಟು ಹೋಗಿದ್ದೆ, ಆ್ಯಂಡ್ ತೊಗೊಂಡು ಕೂಡ ಬಂದಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ. ಆ್ಯಂಡ್ ಹಾಗೆ ಸೊ ಇವಾಗ ಮನೆ ಕೆಲಸ ಎಲ್ಲ ಆಯ್ತಲ್ವ. ಇದೊಂದು ಇವಾಗ ನಾನು ಹೊರ್ಗಡೆ ಹೋಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ತಿರ್ಗಾ ಕೆಲಸ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಬೇಜಾರು. ಹಾಗಾಗಿ ಸ್ವಲ್ಪ ಬೇಗನೆ ಕೆಲಸಗಳನ್ನು ಮುಗಿಸ್ಕೊಂಡು ಹೋಗಿ ಬಂದಿದ್ದೀನಿ. ಆಮೇಲೆ ಇನ್ನೂ ಒಂದು ಏನಪ್ಪ ಅಂತಂದರೆ, ನಮ್ಮ ಯಜಮಾನ್ರು ಬೆಂಗ್ಳೂರಿಗೆ ಹೋಗಿದ್ರಲ್ಲ, ಬೆಂಗ್ಳೂರಿಗೆ ಹೋದಾಗ ಕೆಲವೊಂದು ಸರಗಳನ್ನೆಲ್ಲ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಅದು ತುಂಬ ಚೆನ್ನಾಗಿದೆ, ಆ್ಯಂಡ್ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಲ್ಲ ಕಲರ್ನಲ್ಲಿ ಒಂದೊಂದು ಕಲರ್ ಅಲ್ಲಿರುವಂಥ ಸರಗಳನ್ನು ತೊಗೊಂಡು ಬಂದಿದ್ದರು. ಸೊ ನನಗೆ ಆ ಥರ ತೊಗೋಬೇಕು ಅಂತ ಬಹಳ ದಿನದಿಂದ ಅನ್ನಿಸ್ತಾ ಇತ್ತು. ಬಟ್ ಏನಪ್ಪ ಅಂತಂದರೆ ಹೋಗಿ ನೋಡ್ತಿದ್ದೆ, ಬಟ್ ಆದರೆ ತೊಗೊಳ್ತಿರ್ಲಿಲ್ಲ. ಸೊ ಏನಂದರೆ ರೇಟ್ ತುಂಬ ಕಾಸ್ಟ್ಲಿಯಾಗಿ ಇರೋದ್ರಿಂದ ನಾನು ತೊಗೊಳಕ್ಕಾಗಿರಲಿಲ್ಲ. ಆ್ಯಂಡ್ ಇವರು ನನಗೆ ಹೇಳ್ದೇ ಕೆಲವೊಂದು ಸರಗಳನ್ನು ತೊಗೊಂಡು ಬಂದಿದ್ದಾರೆ. ಅದು ತೋರಿಸ್ತೀನಿ, ಓಕೆ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ, ಓಕೆ. ಬನ್ನಿ ಫ್ರೆಂಡ್ಸ್, ನನ್ನ ಮಗಳು ಫಸ್ಟ್ ಟೈಮ್ ಮೆಹಂದಿ ಟ್ರೈ ಮಾಡಾಳ. ಬಟ್ ಅದು ಕಾಪಿ ಮೇಲೆ ಟ್ರೈ ಮಾಡಾಳ. ಬಟ್ ಓಕೆ, ಫಸ್ಟ್ ಸ್ಟ್ಯಾಂಡರ್ಡ್ ಇನ್ನೂ, ಬಟ್ ಓಕೆ, ಒಂದು ಲೆವೆಲಿಗೆ ಈ ಥರ ಡಿಸೈನ್ ಮಾಡ್ತಾಳೆ. ಇನ್ನು ನೆಕ್ಸ್ಟ್ ಟೈಮ್ ನಂದು ಕೈ ಕೊಡಬೇಕಂತೆ, ಅವಳು ಕೈ ಮೇಲೆ ಮಾಡ್ತಾಳಂತೆ. ಹಾಗಾಗಿ ಸೊ ಇವಾಗ ಈ ಥರ ಮಾಡಿದ್ದಾಳೆ. ಸ್ಯಾಂಡ್ವಿಚ್ ಅದು, ರೋಲ್, ಅದು ರೋಲ್ ಅದೇ ರೋಲ್. ಅದು ಹಂಗೆ ತಿನ್ನಬಾರ್ದು, ನೀವು ಒಳಗಿಟ್ಟು ಕೈ ಹಿಡ್ಕೊಂಡು ತಿನ್ಬೇಕದು. ಹಾಂ, ಗುಡ್. ಹಾಂ, ಇದು ಒಳಗೆ ಹಿಂಗೆ ಹಿಡ್ಕೊಂಡು. ಫ್ರೆಂಡ್ಸ್, ಇನ್ನೂ ಅವಳು ಚಿಕ್ಕವಳು, ಬಟ್ ಇದು ಫಸ್ಟ್ ಟೈಮು ತಿನ್ನಿಸ್ತಾ ಇದ್ದೀನಿ. ಆ್ಯಂಡು ಇದು ಚಪಾತಿ ಈಗ ಮೈದಾ ಹಿಟ್ಟಿಂದಲ್ಲ, ಗೋಧಿ ಹಿಟ್ಟಿಂದ ಇದು ನೋಡೇ ತರಿಸಿದ್ದೀನಿ. ಬಟ್ ಇದು ಹೆಲ್ದಿನೂ ಕೂಡ. ಆ್ಯಂಡ್ ಒಳಗಡೆ ಏನು ಹಾಕಿಲ್ಲ, ಶೇಂಗಾದ ಹಿಂಡಿ ಹಾಕಿದ್ದಾರೆ. ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿದ್ದಾರೆ. ಅದು ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ. ಹಾಗಾಗಿ ಸೊ ಇವ್ರೂ ಕೂಡ ತರಿಸ್ಕೊಂಡೆ. ಅಮ್ಮ ಕೆಳಗೆ ಪ್ಲೇಟರ್ ಹಿಡ್ಕೋ. ಫ್ರೆಂಡ್ಸ್, ಇವಾಗ ನಾನು ನೈಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡೆ ಮನೆ. ಸಿಕ್ಕಾಪಟ್ಟೆ ಏನಾಗ್ಬಿಟ್ಟಿತ್ತು ಅಂದರೆ ಕಾಕ್ರೋಚ್ ಆಗಿಬಿಟ್ಟಿತ್ತು.
ಹಾಗಾಗಿ ಕಿಚನ್ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ನಂಗೆ ತುಂಬ ಹುಷಾರಿಲ್ಲ, ಆದರೂ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕೆಲವೊಂದು ಐಟಮ್ಸ್ ಎಲ್ಲ ಆ ಕಡೆ ರೂಮಲ್ಲಿ ಶಿಫ್ಟ್ ಮಾಡಿದ್ದೀನಿ. ಆಲ್ಮೋಸ್ಟು ಕಿಚನ್ ಎಲ್ಲ ಖಾಲಿಯಾಗಿಬಿಟ್ಟಿದೆ. ಸೊ ಇವತ್ತು ನಾನು ಹೊರಗಡೆ ಹೋಗಿ ಬಂದಮೇಲೆ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಬಂದೆ. ಮನೆಗೆ ಸ್ವಲ್ಪ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬೇಕಾಗಿತ್ತು. ಆ್ಯಂಡ್ ಇನ್ನೊಂದು ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಖಾಲಿಯಾಗಿಬಿಟ್ಟಿತ್ತು. ಹಾಗಾಗಿ ಸ್ನ್ಯಾಕ್ಸ್ ತೊಗೊಂಡು ಬಂದೆ. ಅಂದರೆ ಈ ಹಣ್ಣುಗಳು ಅದೆಲ್ಲ ಖಾಲಿಯಾಗಿಬಿಟ್ಟಿತ್ತು, ತೊಗೊಂಡು ಬಂದೆ. ಹಾಗೆ ಬಂದಮೇಲೆ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿ ಕಮ್ಮಿ ಮಾಡು. ಸೊ ಬಂದಮೇಲೆ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಕೊಂಡೆ. ನಿನ್ನೆ ನೈಟು ನಾನು ಜಸ್ಟ್ ಒಂದು 2-3 ಕಾಕ್ರೋಚ್ ನೋಡಿದ್ದೀನಿ. ಇನ್ನು ಅಷ್ಟೇ ಬಿಟ್ಟನೆ ಅಂದರೆ ಸಿಕ್ಕಾಪಟ್ಟೆ ಆಗಿಬಿಡುತ್ತೆ. ಇನ್ನೊಂದು ಫರ್ನಿಚರ್ ವುಡ್ ವರ್ಕ್ ಎಲ್ಲ ಇದೆಯಲ್ಲ ಕಿಚನಲ್ಲಿ, ಹಾಗಾಗಿ ಕಾಕ್ರೋಚ್ ಬೇಗ ಆಗಿಬಿಡುತ್ತೆ. ಒಂದು ಕೇಸ್ ಒಳಗಡೆ ಹೋಯ್ತು ಅಂದರೆ ಮತ್ತೆ ಸಿಗೋದಿಲ್ಲ, ಮುಂದ್ಗಡೆ ಬಾಯಿಲು ಮತ್ತೆ ಸಿಗೋದಿಲ್ಲ. ಹಾಗಾಗಿ ಸೊ ಇವಾಗ ಸ್ವಲ್ಪ ಕೆಲಸನೂ ಕಡಿಮೆ ಇರೋದ್ರಿಂದ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ಒಂದು ಪಾತ್ರೆನ ತೊಳೆದು ಆ ಕಡೆ ರೂಮ್ ಶಿಫ್ಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ನೈಟಿಗೆ ಅಡುಗೆನೂ ಮಾಡ್ಕೋತಾ ಇಲ್ಲ ನಾನು. ಮಧ್ಯಾಹ್ನದ್ದು ಸ್ವಲ್ಪ ಇದೆ. ಆ್ಯಂಡ್ ಇವರಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತರಿಸಿದ್ದೆ ಹೊರಗಡೆಯಿಂದ. ಅದು ಹೆಲ್ದಿ ಫುಡ್ಡೇ ಇದೆ, ಅದೇನು ಜಂಕ್ ಫುಡ್ ಒಳಗಡೆ ನಾವು ನೋಡಿ ತರಿಸ್ತೀವಿ. ಆ್ಯಂಡ್ ಹಾಗಾಗಿ ಇವರು ಕೂಡ ತಿನ್ನೋದು ಕೊಟ್ಟಿದ್ದೀನಿ. ನಾನು ಕೂಡ ಇನ್ನೂ ತಿಂದಿಲ್ಲ. ಬಟ್ ಇವಾಗ ಅದಿಷ್ಟು ಇನ್ನೊಂದು ಸ್ವಲ್ಪ ಇದೆ ಪಾತ್ರೆ, ಅದೆಲ್ಲ ಹೊರಗಡೆ ಹಾಕಬೇಕು. ಆ್ಯಂಡು ಆ ಕಡೆ ಎಲ್ಲ ತೊಳೆದಿಟ್ಟಿದ್ದೀನಿ, ಅದೆಲ್ಲ ಒಂದರೊಳಗಡೆ ಹಾಕ್ಬಿಟ್ಟು ಅದು ಒಂದು ಕಡೆ ಇಟ್ವಿ ಅಂತಂದರೆ ಸೊ ಓಕೆ. ನಾಳೆ ಸೊ ಹಾಗಾಗಿ ಇವಾಗ ಅದೆಷ್ಟು ಪಾತ್ರೆಗಳ ಇನ್ನೊಂದು ಸ್ವಲ್ಪ ಇದೆ, ಹಾಲ್ಗೆ ಶಿಫ್ಟ್ ಮಾಡ್ಕೋತೀನಿ. ಅದಾದಮೇಲೆ ನೈಟು ಫುಲ್ ಅದು ಸ್ಪ್ರೇ ಮಾಡ್ತೀನಿ. ಓಕೆ, ಮಾರ್ನಿಂಗ್ ಅಷ್ಟೊತ್ತಿಗೆ ಎಲ್ಲ ಸಾಯ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನಗೊಂದು ಕಾಕ್ರೋಚ್ ಇತ್ತು ಅಂದರೆ ನಿದ್ದೆನೇ ಬರೋಲ್ಲ ಗಾಯ್ಸ್. ನನಗಂತೂ ನಿದ್ದೆ ಬರೋಲ್ಲ, ಬಟ್ ಇವ್ರಿಗೂ ಕೂಡ ನಿದ್ದೆನೂ ಬರೋಲ್ಲ. ಆ್ಯಂಡ್ ಎಲ್ಲರೂ ಸ್ವಲ್ಪ ಹೆದರ್ತೀವಿ. ಆ್ಯಂಡ್ ಸ್ವಲ್ಪ ಅದರಿಂದ ಸ್ವಲ್ಪ ಆರೋಗ್ಯ ಎಲ್ಲ ಸಮಸ್ಯೆ ಆಗಿಬಿಡುತ್ತೆ. ಆ್ಯಂಡು ಅದಕ್ಕೋಸ್ಕರ ಇನ್ನು ಅವೆರಡು ರೂಮ್ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು. ಅಲ್ಲೇನಿಲ್ಲ, ಬಟ್ ಇಲ್ಲೇ ಕಿಚನಲ್ಲೇ ಜಾಸ್ತಿ. ಇನ್ನೂ ಒಂದು ವಿಂಡೋಸಿಂದ ಕೆಲವೊಂದು ಕಾಕ್ರೋಚ್ ಎಲ್ಲ ಬರ್ತಾ ಇರುತ್ತೆ. ಬಟ್ ಅಲ್ಲಿ ಏನು ಮಾಡಬೇಕೋ ಗೊತ್ತಿಲ್ಲ, ಅದು ಫುಲ್ಲು ಓಪನ್ ಇರೋದ್ರಿಂದ ಅವಕ್ಕೇನು ಇಷ್ಟು ಹೋಲಿಸಿದ್ರೆ ಸಾಕು, ಹೊರಗಡೆಯಿಂದ ಒಳಗೆ ಬರುತ್ತೆ. ಇನ್ನು ಡೋರ್ಸ್ ಕೆಳಗಡೆ ಸ್ವಲ್ಪ ಪಳ್ಳಿರೋದ್ರಿಂದ ಅದು ಕೆಳಗಡೆಯಿಂದ ಹಾಯಿಸ್ಕೊಂಡು ಬಂದರೂ ಬರ್ಬೋದು. ಯಾಕಂದ್ರೆ ನಾನು ನೋಡಿಲ್ಲ, ಬಟ್ ಪಳ್ಳಿರೋದ್ರಿಂದ ಗೇಸ್ ಮಾಡಿದ್ದೀನಿ ಅಷ್ಟೇ. ಹಾಗಾಗಿ ಸೊ ಏನಿಲ್ಲ, ವುಡ್ ವರ್ಕ್ ಇತ್ತು ಅಂದರೆ ಈ ಕಾಟ ಅಂತೂ ತಪ್ಪಿದ್ದಲ್ಲ. ಅದಕ್ಕೆ ಏನು ಮಾಡಬೇಕು, ನಾನು ಒಂದು ಹೊಸದ ಐಡಿಯಾನ ಕಂಡುಹಿಡಿಬೇಕು. ಬಟ್ ಇವಾಗ ಏನಿಲ್ಲ, ಅದೆಷ್ಟು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಓಕೆ, ಇಷ್ಟೊತ್ತನ ಅದೇ ಕೆಲಸ ಆಯಿತು. ಹಾಗಾಗಿ ಇವತ್ತು ಫುಲ್ ಡೇ ಕ್ಲೀನಿಂಗ್ ಕೆಲಸ ಅಂತ ಹೇಳ್ಬೋದು. ಅಪ್ಪ ಇನ್ನು ಏನು ಮಾಡಬೇಕು ಗೊತ್ತಿಲ್ಲ. ಆ್ಯಂಡ್ ಸ್ವಲ್ಪ ನೈಟ್ ಟೈಮು ಕಾಕ್ರೋಚ್ ಯಾಕಾಗುತ್ತೆ ಅಂತಂದರೆ ನೈಟ್ ಟೈಮ್ ಅಡುಗೆ ಮಾಡಿರ್ತೀವಲ್ಲ, ಅದು ಅಲ್ಲೇ ಇಟ್ಟಿರ್ತೀವಿ, ಮುಚ್ಚಿಟ್ಟಿರ್ತೀವಿ. ಬಟ್ ಅದರಿಂದ ಆಗುತ್ತಂತೆ ಸ್ಮೆಲ್ಲಿಂದ. ಏನೋ ಒಂದು ಗ್ಯಾಸ್ ಸಿಲಿಂಡರ್ನಿಂದ ಆಗುತ್ತಂತೆ. ಎರಡನೇದು ಸಿಂಕ್ ಹತ್ರ ನಾವು ಪಾತ್ರೆ ತೊಳೆದು ಕೆಲವೊಂದು ನೀರು ಸರಿಯಾಗಿ ಬಿಡ್ದೇನೆ ಅಲ್ಲೇ ಸ್ಟೋರ್ ಆಗಿರುತ್ತೆ ಕೆಳಗಡೆನೆ, ಸ್ವಲ್ಪ ಗಲೀಜೆಲ್ಲ ಸ್ಟೋರ್ ಆಗಿತ್ತು ಅಂದರೆ ಅದಕ್ಕೆಲ್ಲ ಆಗುತ್ತಂತೆ. ಸಾಕಷ್ಟು ರೀಸನ್ಸ್ಗಳಿದೆ, ಬಟ್ ಇದಕ್ಕೆ ಅಂತೇಳಿ ಗೊತ್ತಾಗಲ್ಲ. ಹಾಗಾಗಿ ಸೊ ಎಲ್ಲ ನಂದು ಕರೆಕ್ಟ್ ಇದೆ, ಬಟ್ ಎಲ್ಲ ಕ್ಲೀನ್ ಮಾಡ್ತೀನಿ. ನೈಟ್ ಟೈಮೇ ಕ್ಲೀನ್ ಮಾಡ್ಕೊತೀನಿ. ಒಂದು ಸ್ವಲ್ಪನೂ ಕೂಡ ಏನೂ ಇಡೋದಿಲ್ಲ. ಅಂದ್ರೂ ಕೂಡ ಕಾಕ್ರೋಚ್ ಆಗುತ್ತೆ ಅಂದರೆ. ಮತ್ತು ಅದು ಹೆಂಗಾಗುತ್ತೋ ಗೊತ್ತಿಲ್ಲ. ಚಿಕ್ಕದಿದೆ, ದಪ್ಪದೂ ಇಲ್ಲ, ಚಿಕ್ಕದು ಕಾಕ್ರೋಚ್ ಇದೆ. ಬಟ್ ಅದಕ್ಕೆ ಹಿಟ್ಟು ತರಿಸಿದ್ದೀನಿ ಆವಾಗಲೇ. ಸೊ ಇದು ಹಿಟ್ಟು ತರಿಸಿದ್ದೀನಿ. ಆ್ಯಂಡ್ ಇದು ಇವಾಗ ನೈಟಿಗೆ ಇದು ಎಲ್ಲ ಸ್ಪ್ರೇ ಮಾಡಬೇಕು ಎಲ್ಲ ಕಡೆ. ಆ್ಯಂಡ್ ನೋಡಿ ಕಿಚನೆಲ್ಲ ಫುಲ್ ಖಾಲಿ. ಆ್ಯಂಡ್ ಇದು ಏನಂದರೆ ಇವಾಗ ಜಸ್ಟ್ ನಾವು ಸ್ವಲ್ಪ ಫುಲ್ ಡೇ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಹೊರಗಡೆ ಹೋದಾಗ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಸ್ವಲ್ಪ ಹಣ್ಣುಗಳೆಲ್ಲ ಇದೆ. ಇನ್ನು ಇದಿಷ್ಟು ಕೆಲವೊಂದು ಪಾತ್ರೆಗಳೆಲ್ಲ ಇದೆ, ಅದೆಷ್ಟು ಶಿಫ್ಟ್ ಮಾಡಿಕೊಂಡು ನೀಟಾಗಿ ಹೊಡೆದ್ಬಿಡ್ತೀನಿ. ಇನ್ನು ಬೆಳಗ್ಗೆ ಹೇಳೋಷ್ಟೊತ್ತಿಗೆ ಎಲ್ಲ ಸಾಯಬೇಕು. ಎಟ್ ಎ ಟೈಮಿಗೆ ಒಂದು 3-4 ಡೇಸ್ ನಾನು ಕಿಚನ್ಗೆ ಯಾವುದೇ ಪಾತ್ರೆನ ಸೆಟ್ ಮಾಡಲ್ಲ.
ಒಂದು 3-4 ಡೇಸ್ ನೈಟ್ ಟೈಮು ಇದೇ ರೀತಿಯಾಗಿ ಮಾಡ್ಕೋತೀನಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆಗೆ ಬೇಕಾದಷ್ಟು ಪಾತ್ರೆಗಳನ್ನು ತೊಗೊಂಡು ಬಂದು ಅಡುಗೆ ಮಾಡಿಕೊಂಡು ತಿರ್ಗಾ ತೊಳೆದು ಮತ್ತೆ ಅಲ್ಲೇ ಬೆಡ್ರೂಮ್ನಲ್ಲೇ ಇಟ್ಕೋತೀನಿ. ಮತ್ತು ಇದೇ ಥರ ಮಾಡ್ತೀನಿ. ಒಂದು 4-5 ದಿನ ಈ ಥರ ಮಾಡಿದೆ ಅಂತಂದರೆ ಆರಾಮ್ಸೆಯಾಗಿ ಕಿಚನ್ ನೀಟಾಗುತ್ತೆ. ಅದಾದಮೇಲೆ ಮತ್ತೆ ತಿರ್ಗಾ ನಾನು ನೀಟಾಗಿ ತೊಳ್ಕೊಂಡು ಪಾತ್ರೆಗಳನ್ನು ತೊಳ್ಕೊಂಡು ಕಿಚನ್ಗೆ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತೇನು ನಾನು ಹೊರಗಡೆಯಿಂದ ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಇದು ಕೇಕ್ ನನಗೆ ತುಂಬ ಇಷ್ಟ. ಇದು ಹೆಲ್ದಿ ಫುಡ್ಡು. ಆ್ಯಂಡ್ ಇದರಿಂದ ಈಗ ಮಕ್ಕಳಿಗೆ ಕೆಲವೊಂದು ಕೇಕೆಲ್ಲ ಕೊಡಬಾರ್ದು ಅಂತ ಹೇಳ್ತಾರಲ್ಲ, ಬಟ್ ಆ ಥರ ಏನಿಲ್ಲ. ಇದು ಮೈದಾ ಸ್ವಲ್ಪ ಕಡಿಮೆ ಬಳಸ್ಕೊಂಡು ಗೋಧಿ ಹಿಟ್ಟು ಜಾಸ್ತಿ ಬಳಸಿ ಮಾಡಿರೋದು ಕೇಕು. ಅದರಿಂದ ಈಗ ಡೈಜೆಷನ್ ಕೆಲವೊಬ್ಬರಿಗೆ ಮಕ್ಕಳಿಗೆ ಆಗಲ್ಲ, ಮೈದಾ ಬೆಳೆಸಿರ್ತಾರಲ್ಲ, ಆಗಲ್ಲಲ್ವ. ಸೊ ಈ ಥರ ಕೇಕ್ಗಳನ್ನು ತಿನ್ನಿಸ್ಬೋದು ಆರಾಮ್ಸೆ ಆಗಿ, ಮಕ್ಕಳಿಗೆ ಹೆಲ್ದಿ ಆಗಿರ್ತಾರೆ. ಆ್ಯಂಡ್ ಇನ್ನೊಂದು ಎಗ್ ಪಪ್ ತರಿಸಿದ್ದೀನಿ ಹೊರಗಡೆಯಿಂದ. ಸೊ ಅದನ್ನು ಕೂಡ ಇನ್ನೂ ತಿಂದಿಲ್ಲ, ನಾನು ಇಲ್ಲೇ ಇಟ್ಟಿದ್ದೀನಿ. ಈಗ ಕೆಲಸ ಅಂತ ಬಂತು ಅಂದರೆ ನನಗೆ ತಿನ್ನೋದಕ್ಕೂ ಕೂಡ ಮನಸ್ಸಾಗಲ್ಲ. ಅದನ್ನು ಒಂದು ಸ್ವಲ್ಪ ಲೇಟೇ ಮಾಡ್ತೀನಿ. ಇದೇ ಥರ ಮಾಡಿ ನಾನು ಕೆಲವೊಂದು ಕರೆಕ್ಟ್ ಟೈಮಿಗೆ ಊಟ ಮಾಡದೇ ಇರೋ ಕಾರಣ, ಕರೆಕ್ಟ್ ಟೈಮಿಗೆ ತಿನ್ನದೇ ಇರೋ ಕಾರಣ ಏನಾಗುತ್ತಂದರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ಜ್ವರ ಬರೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ. ಆ್ಯಂಡ್ ಸ್ವಲ್ಪ ಚಿಕ್ಕು ತರಿಸಿದ್ದೀನಿ. ಆ್ಯಂಡ್ ಇಲ್ಲಿ ಆ್ಯಪಲ್ಲು, ಆರೆಂಜ್ ಇದೆ. ಸೊ ಇದಿಷ್ಟು ಹಣ್ಣುಗಳನ್ನು ನೀಟಾಗಿ ತೊಳೆದು ಇಟ್ಬಿಡ್ತೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಅಮ್ಮಗೆ ಕಂಪಲ್ಸರಿಯಾಗಿ ಏನಾದರೂ ಸ್ನ್ಯಾಕ್ಸ್ ಇರಲೇಬೇಕು. ಅವಳಿಗೆ ಸ್ನ್ಯಾಕ್ಸ್ ಇಲ್ಲ ಅಂತಂದರೆ ನನ್ನನ್ನೇ ತಿಂದುಬಿಡ್ತಾಳೆ ಅವಳು, ಅಷ್ಟು ತಿಂಡಿ ಪೋತಿ. ಆ್ಯಂಡ್ ನಮ್ಮ ಮನೆಯಲ್ಲಿ ನಾನು ಮತ್ತು ನನ್ನ ಮಗಳು ತಿಂಡಿ ಪೋತಿ. ಹಾಗಾಗಿ ಸೊ ನಮಗೆ ಏನಾದರೂ ಒಟ್ಟಿನಲ್ಲಿ ಇರಬೇಕು ಮನೆಯಲ್ಲಿ, ಹಣ್ಣುಗಳಾಗಿರ್ಬೋದು, ಸ್ವೀಟ್ ಆಗಿರ್ಬೋದು, ಏನಾದರೂ ಇರಬೇಕು. ಬಟ್ ಸದ್ಯಕ್ಕೆ ನಾನು ಸ್ವಲ್ಪನೇ ತರಿಸಿದ್ದೀನಿ. ಆ್ಯಂಡ್ ನಾನು ಯಾವಾಗಲೂ ಸ್ವಲ್ಪ ಜಾಸ್ತಿನೇ ತರಿಸಿ ಇಟ್ಕೊಂಡಿರ್ತೇನೆ. ಬಟ್ ಇವಾಗ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಸೊ ಸದ್ಯಕ್ಕೆ ಇದನ್ನೆಲ್ಲ ನೋಡಿ ನನಗೇನು ತಿನ್ನೋದಕ್ಕೆ ಕೂಡ ಮನಸ್ಸು ಬರ್ತಾಯಿಲ್ಲ. ಬಟ್ ಇದು ಕಂಪ್ಲೀಟ್ ಆಗಲಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಇದಿಷ್ಟು ಮಾಡ್ಕೊಂಬಿಡೋಣ ಇವತ್ತು ನೈಟಿಗೆ. ಇದಿಷ್ಟು ಮಾಡ್ಕೊಂಡಂದರೆ ನನಗೂ ಸ್ವಲ್ಪ ಆರಾಮಂತ ಅನಿಸುತ್ತೆ. ಓಕೆ ಅಪ್ಪು, ಹಾಯ್ ಬಂಗಾರಿ, ತಿಂಡಿ ಪೋತಿ, ತಿಂಡಿ ಪೋತಿ, ತಿಂಡಿ ಪೋತಿ. ಇಲ್ಲಿ ನಾನು ಕೆಲವೊಂದು ಪಾತ್ರೆಗಳನ್ನು ತೊಳೆದು ನೀಟಾಗಿ ಇದು ಒಂದು ಕವರಲ್ಲಿ ಹಾಕಿಟ್ಟಿದ್ದೀನಿ. ಯಾಕಂದರೆ ಅಪ್ಪು ತೊಗೊಂಡು ಆಟ ಆಡ್ತಾ ಇದು ಫುಲ್ ಕವರ್ ನಾನು ಹೊಲಿದಿಟ್ಟಿದ್ದೆ. ಇದಿಷ್ಟು ಪಾತ್ರೆನ ನೀಟಾಗಿ ಹೊಲಿದು ಕಟ್ಟಿಟ್ಟಿದ್ದೆ. ಅಪ್ಪು ಇದಿಷ್ಟು ಪಾತ್ರೆಗಳನ್ನು ತೊಗೊಂಡು ಆಟ ಆಡಿದ್ದಾನೆ ನೋಡಿ. ನಮ್ಮ ಮನೇಲಿ ಇವಾಗೇ ಅಂತಲ್ಲ, ಚಿಕ್ಕವನಿದ್ದಾಗಲಿಂದನೂ ಅವನಿಗೆ ಈ ಥರ ಪಾತ್ರೆಗಳನ್ನು ತೊಗೊಂಡ್ಬಂದು ಆಟ ಆಡೋದು ತುಂಬ ಜಾಸ್ತಿನೇ. ಇಷ್ಟೊತ್ತನ್ನು ಆಟ ಆಡಿ ಅದಾದ ಮೇಲೆ ಈ ಥರ ಮಾಡಿಟ್ಟಿದ್ದಾನೆ. ಸೊ ಇದೆಲ್ಲ ಕಂಪ್ಲೀಟಾಗಿ ಒಂದು ಕಡೆ ಜೋಡಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಓಕೆ, ಸೊ ಇವತ್ತಿನ ಡೇ ಈ ಥರ ಕೆಲಸ ಆಯಿತು. ಇನ್ನೂ ಜಾಸ್ತಿನೇ ಇದೆ ಕೆಲಸ. ಸೊ ಪಟ ಅಂತ ಬೇಗ ಮಾಡ್ಕೊಂಬಿಡ್ಬೇಕು. ಇವಾಗ ಟೈಮ್ ಬಂದುಬಿಟ್ಟು 10 o'clock. ಸೊ 10 o'clock ನನ್ನ ಬ್ಲಾಗ್ ಸ್ಟಾರ್ಟ್ ಆಗ್ತಾ ಇದೆ. ತರಲಿ ಡನ್. ಅಮ್ಮಗೆ ಆರೆಂಜ್ ಅಂತೆ. ಸೊ ಆರೆಂಜ್ ಸುಲ್ ಕೊಡ್ತಾ ಇದ್ದೀನಿ. ಇವಾಗ ತಗೋ. ಮಮ್ಮಿ ಬ್ಯಾರೆ ಪಿಕ್ಚರ್ ನಾಟಕ ಏನಾರ ನೋಡ್ತೀವಿ, ಯಾವ್ದಾರ ಒಂದು ಪ್ಲೇಟ್ ತೊಗೊಂಬರ್ತೀವಿ. ತಗೋ ಪಟ ನೋಡಿ ಏನ್ರ ಮಾಡಿ ಚೆನ್ನಾಗಿತ್ತು. ಹಂಗೆ ಹಿಂದೆ ಬಿ ಇದೇ ಮುಂದೆ ಇಳಿಸಿದಲ್ಲ, ಅದೇ ಏನು ಬಂದು ಕಿಚನ್ ಒಳಗೆ, ಇದು ಕಿಚನ್ ಒಳಗೆ, ಫ್ರಿಜ್ ಒಳಗೆ. ನೀ ತಗೋ, ನಾನು ಒಂದು ತಗೋತೀನಿ.
ಫ್ರೆಂಡ್ಸ್, ಇವಾಗ ನಾನು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಅದಾದಮೇಲೆ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನೈಟ್ ಟೈಮು 10:30 ಆಗ್ತಾಯಿದೆ. ಸೊ 10:30ಇಂದ ಕಿಚನ್ ಆಲ್ಮೋಸ್ಟ್ ಎಲ್ಲ ಪಾತ್ರೆಗಳನ್ನು ಹೊರಗೆ ಹಾಕಿದ್ದೀನಿ. ಸೊ ಇವಾಗ ಇದು ಹಿಟ್ಟು ಸ್ಪ್ರೇ ಮಾಡ್ತೀನಿ. ಒಂದು 4 ಡೇಸ್ ನಾನು ನೈಟ್ ಇದೇ ಥರ ಮಾಡ್ತೀನಿ. ಅದಾದಮೇಲೆ ನಾನು ಎಲ್ಲ ಪಾತ್ರೆನ ಒಳಗಡೆ ಶಿಫ್ಟ್ ಮಾಡ್ತೀನಿ, ಅದನ್ನು ಕ್ಲೀನ್ ಮಾಡಿಕೊಂಡು ಹಾಗಾಗಿ ಸೊ ಇವಾಗ ಇದು ಎಲ್ಲೆಲ್ಲಿ ಹೆಂಗೆ ಹೊಡಿಬೇಕು ಗೊತ್ತಿಲ್ಲ. ಇದು ಹೋಲ್ಸೆಲ್ಲ ಆಗಲ್ಲ, ಹೋಲ್ಸ್ನೇ ಹೊಡೆಯೋದು ಮೇಲೆ. ಅದನ್ನು ಪಾತ್ರೆ ತೊಳೆದಿಲ್ಲ, ಯಾಕಂದ್ರೆ ಸ್ವಲ್ಪ ಆಲ್ಮೋಸ್ಟ್ ಗಲೀಜಿಗೆ ಕ್ಲೋಸ್ ಮಾಡಿ ಸ್ಟಾರ್ಟ್. ಸ್ಪ್ರೇ ಪೈಪ್ ಇಲ್ಲದಕ್ಕ? ಪೈಪ್ ಕೊಟ್ಟಿಲ್ಲ. ಪೈಪ್ ಇದ್ರೆ ಚಲೋ ಆಗ್ತಿತ್ತು. ಪೈಪ್ ಇರ್ತದೆ, ಹ್ಯಾಂಡ್ ಹರಿದೆ ಅನ್ಸುತ್ತೆ. ಪೈಪ್ ಇಲ್ಲ, ಇಲ್ಲೇ ಬರ್ತಿತ್ತಲ್ಲ. ಹಂಗೆ ತೊಡಿ. ಸೊ ಇದು ಎಲ್ಲ ಪಾತ್ರೆ ತೆಗೆದಿದ್ದೀನಿ ನೋಡಿ, ಏನಿಲ್ಲ, ಎಲ್ಲ ಡ್ರಾ ಮಾಡಿ ಕಂಪ್ಲೀಟಾಗಿ ಈ ಕಡೆ ಅಲ್ಲೆಲ್ಲ ಸ್ಪ್ರೇ ಮಾಡಿ, ಅಲ್ಲೆಲ್ಲ ಸ್ಪ್ರೇ ಮಾಡು. ಫಸ್ಟಿಗೆ ನಾನು ನೋಡಿದ್ದು, ಈಗ ನಿಮಗಾದ್ರೂ ಒಂದು ಐಡಿಯಾ ಇರುತ್ತಾ ಏನಂದ್ರೆ, ಕಿಚನಲ್ಲಿ ಕ್ಲೀನ್ ಮಾಡ್ತಿರ್ತೀವಿ, ಬಟ್ ಈ ಹೋಲ್ಸ್ಗಳ ನಾವು ಕ್ಲೀನ್ ಮಾಡಿರಲ್ಲ. ನನಗೂ ನಿನ್ನೆ ನೈಟ್ ಟೈಮ್ ನೋಡಿದ್ವಿ, ಇಲ್ಲಿಂದ 2 ಚಿಕ್ಕದು ಜಿರಳೆ ಒಳಗಿಂದ ಹೊರಗೆ ಬಂತು ನೋಡಿ, ಎಷ್ಟು ಸಣ್ಣ ಸಣ್ಣ ಜಿರಳೆ ಇಲ್ಲಿಂದ ಬಂತು ಅಂದರೆ. ಹಾಗಾಗಿ ಇದೆಲ್ಲ ಹೋಲ್ಸೆಲ್ಲ ನಾವು ಹೊಡಿಬೇಕು. ಇಲ್ಲಿಂದ ನಾವು 2 ನೋಡಿ ಹಿಂಗೇಳಿ ಇಡ್ತಾನೆ ತಗೋಲ್ರಿ. ಚರಿತ್ತು ಇನ್ನೇನು ಹೋಗಿರಲ್ಲ ಅವಾಗ ಇದು ಮಾಡಿ. ನಮ್ಮ ಶ್ರೀನು ಆದ್ರೆ ಬ್ಲಾಗ್ ವಿಡಿಯೋ ಚಂದ ಹಿಡಿತಾನೆ, ಆದ್ರೆ ಅವ್ರಿಗೆ ಬರಲ್ಲ. ಬಟ್ ಇಲ್ಲಿ ಮೇಲೆ ಹೋಗಿ ಹೊಡಿತೀನಿ ನಾನು. ಇಲ್ಲಿ ಹೊಡಿಲ್ರಿ, ಇಲ್ಲಿ ಜಾಸ್ತಿ. ಫಸ್ಟ್ ಮೇನ್ ಡಿಪಾರ್ಟರ್ ಹೊಡಿ ಇರ್ತಾವು, ಲಾಸ್ಟ್ ಅವು ಇಲ್ಲಿನೂ ನೋಡಿದ್ರೆ ಬಟ್ ನೋಡ್ರಿ ಹೊಡಿ. ಎಲ್ಲಿಂದ ಹೋಗ್ತೀವಿ ಹೊಡಿ ಸಾತು. ಬೇಡಪ್ಪ. ಕಿಲೋಡ ಆಯ್ತು ನೋಡು. ಎಣ್ಣೆ ಏನು ಪ್ಯಾಕ ಬರುತ್ತೆ. ಇನ್ನೊಂದಾದ್ರೂ ತರಬೇಕು. ಚಾಟ್ ಕವರ್ ಆಗಲ್ಲ, ಸಭೆಗೆ ಕವರ್ ಆಗಲ್ಲ ವಿಡಿಯೋ ಬಿಡು. ಮನೆಗೆಲ್ಲ ಇರುತ್ತೆ. ಗ್ಯಾಸ್ ಬಿಡುತ್ತೆ, ಗ್ಯಾಸ್ ಬಿಡುತ್ತೆ, ಒಲಿ ಅದು. ಏಡ್ಸು ಒಂದು ಚೇರ್ ಅದನ್ನು ಕೊಡ್ರಿ, ನಾನು ಅದಕ್ಕೆ ಪಳ್ಳೆ ಹೊಡೆದ್ರು. ಪಳ್ಳೆ ಒಳಗೆ ಹೋಗ್ಬೇಕು ನೋಡ್ರಿ. ಕಲ್ ಮಳೆ ಹೊಡೆದಾರ. ಬಿಡು, ನಾನು ಹೊಡಿತಿಲ್ಲ. ಮೈಮೇಲೆ ನನ್ನ ಮೈಮಿಗೆ ಇರ್ಬಂಗ ಆತ. ಹಾಂ, ಇದು ಹೊಡಿಲಿ ಬೇಡ ಬೇಡ. ಹಾಂ ನೋಡಿದ್ದು ನೋಡು, ಹಾಂ ಒಟ್ಟು ಇದ್ರಾಗ ಬಿಡಂಗಪ್ಪ ಕೆಂಕಾಲ ಬೇಡ ಅಂದಿ. ಇಲ್ಲೇ ಮೇಲಿ ಬಿಡು.
ತಳ ಹೊಡಿತೀನಿ ಅದು ಹ್ಞೂ ಹ್ಞೂ ಮೆಲ್ಲಿಗೆ ಹ್ಞೂ 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 ವಿಶ್ವಾಸ ನಿಮ್ಗೆ ನಡೀರಿ ಬಿಟ್ಟು ಸಾಕು ಬಾ ಬಿಡಾಬ್ರಿ ಅದನ್ನ ಅಷ್ಟೇ ಹ್ಞೂ ಬಿಡ್ಲಿ ಹ್ಞೂ ಫ್ರೆಂಡ್ಸ್ ಇವಾಗ ಕಂಪ್ಲೀಟಾಗಿ ಎಲ್ಲ ಕಡೆ ಹೊಡೆದಿದ್ದೀನಿ ಇನ್ನು ಮಾರ್ನಿಂಗ್ ಗೊತ್ತಾಗುತ್ತೆ ಹೆಂಗದ ಅಂತೇಳಿ ಚಿಕ್ಕ ಚಿಕ್ಕದು ಎಲ್ಲಿ ಹೋದ್ರೂ ಅಲ್ಲಿ ಮೈ ಮೇಗೆಲ್ಲ ಹೇರ್ಲಾತಿದ್ದು ಹೊಡೆಯೋದ ತಕ್ಷಣ ಎಲ್ಲ ವಾಪಸ್ ಬರ್ಲಾತಿದ್ದು ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಸ್ಮೆಲ್ ಆಗಿದೆ ಇವಾಗ ಮಾರ್ನಿಂಗ್ ಎದ್ದ ತಕ್ಷಣ ಕಂಪ್ಲೀಟ್ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡ್ಕೋಬೇಕು ಆ್ಯಂಡ್ ಸೊ ಹಾಗಾಗಿ ಇವಾಗ ನಾನು ಕೈ ತೊಳ್ಕೊಂಡು ಆ್ಯಂಡ್ ಸ್ವಲ್ಪ ಮುಖ ತೊಳ್ಕೊಂಡು ಹಾಗೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ಬ್ಲಾಗೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.